RSS ಗೆ ಎಲ್ಲರೂ ಬರಬೇಕು. ಎಲ್ಲರೂ ಅಂದ್ರೆ ಇಡೀ ಸಾರ್ವಜನಿಕರು. ಆದ್ರೆ ಇವರನ್ನು ರಿಜಿಸ್ಟರ್ ಮಾಡಿದ್ರೆ 5-6 ವರ್ಷದ ಬಾಲಕ ಶಾಖೆಗೆ ಬರ್ಲಿಕ್ಕಾಗಲ್ಲ. ನಾನು ಸತ್ತೋಗಿದ್ದೀನಿ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಕ್ರಿಯೇಟ್ ಮಾಡಿ ಹಬ್ಬಿಸಿ ನನ್ನ ಸಂಘದ ಒಳಗಡೆ ಪ್ರಚಾರಕನಾಗಿದ್ದೆ. ಹನುಮೇಗೌಡ ಕಾರ್ಯಾಲಯ ಪ್ರಮುಖ ಹೌದು. ಅಲ್ಲಿ ನನ್ನ ಕೆಲಸ ಏನು? ಪಾತ್ರೆ ತೊಳೆಯೋದು, ಅಡಿಗೆ ಮಾಡಿಸೋದು, ಅಡಿಗೆ ಮಾಡೋದು, ನೆಲ ಒರೆಸೋದು, ಬಟ್ಟೆ ಒಗೆಯೋದು, ನಮ್ಮ RSS ನ ಹಿರಿಯರದು ಮತ್ತು ಲೆಟ್ರಿನ್ ತೊಳೆಯೋದು. ಇವರು RSS ಹಿಂದೂ ಸಮಾಜನ, ಹಿಂದೂ ಧರ್ಮನ? ಹಾಗೆ ಮನುಷ್ಯನ ಧರ್ಮ ಹಿಂದೂ ಅಂದ್ರೆ ಏನು, ಹಿಂದೂ ಧರ್ಮ ಅಂದ್ರೆ ಏನು ಅಂದ್ರೆ ವ್ಯಾಖ್ಯಾನ ಏನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್, ಅದೊಂದು ಜೀವನ ಶೈಲಿ ಅಂತ ಹೇಳಿದೆ. ಏನಾಗಿದ್ರೆ ಜೀವನ ಶೈಲಿ ಅಂದ್ರೆ ಏನು? ನಾನು ಇನ್ನೊಬ್ಬರದನ್ನ ಕಿತ್ಕೊಂಡು ತಿನ್ಬಾರ್ದು, ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು, ಇನ್ನೊಬ್ಬನ ಹೊಡಿಬಾರ್ದು, ಇನ್ನೊಬ್ಬನ ರೌಡಿಸಮ್ ಮಾಡಬಾರ್ದು. ನಾನು ದುಡಿದು ನನ್ನ ಬೆವರಿನ ಹಣದಿಂದ ನನ್ನ ಕುಟುಂಬವನ್ನ, ನಮ್ಮವರನ್ನ ಸಾಕಬೇಕು. ಸಾಧ್ಯವಾದರೆ ನಮ್ಮ ಹತ್ರ ಇರುವಂತದ್ದು ಬೇರೆಯವರಿಗೆ ಹಂಚಿ ತಿನ್ಬೇಕು. ಪ್ರೀತಿ, ಸ್ನೇಹ, ಸೋದರತ್ವ ಈ ಎಲ್ಲ ವಿಚಾರಗಳ ಆಧಾರದಲ್ಲಿ ನಾವೊಂದು ಕುಟುಂಬವಾಗಿ, ಒಂದು ಊರಾಗಿ, ಒಂದು ಸಮಾಜವಾಗಿ, ಒಂದು ದೇಶವಾಗಿ ಬದುಕಬೇಕು. ಇದು ಧರ್ಮ. ಆದರೆ ಇವರು ಯಾವುದನ್ನು ಹೇಳ್ತಾರೆ ಅಂದ್ರೆ ನಮ್ಮದು ಮಾತ್ರ ಧರ್ಮ, ಮುಸಲ್ಮಾನರು ಧರ್ಮವೇ ಅಲ್ಲ. ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಕನ್ನಡ ಪ್ಲಾನೆಟ್ ವಿಶೇಷ ಮಾತುಕತೆಗೆ ಸ್ವಾಗತ. ಇತ್ತೀಚೆಗೆ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೀತಾ ಇದೆ. ನಾವು ಈಗ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನೋ ಒಂದು ಸಂಸ್ಥೆ ಯಾಕೆ ರಿಜಿಸ್ಟರ್ ಆಗಿಲ್ಲ, ಯಾಕೆ ಅದು ಬೇರೆ ದೇಶದ ಎಲ್ಲಾ ಸಂಘ ಸಂಸ್ಥೆಗಳ ರೀತಿನಲ್ಲಿ ಒಂದು ನೋಂದಣಿಯನ್ನ ಮಾಡಿಕೊಂಡಿಲ್ಲ, ಯಾಕೆ ಅದು ಕಾನೂನಿಗೆ ಒಳಪಡಲ್ಲ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ RSS ನ ಸರಸಂಘಚಾಲಕ ಮೋಹನ್ ಭಾಗವತರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬಹಳ ಒಬ್ಬ ವಿಶೇಷವಾಗಿ ಅಂದ್ರೆ RSS ನಲ್ಲಿ 10 ವರ್ಷಗಳ ಕಾಲ ಪ್ರಚಾರಕರಾಗಿ ಕೆಲಸ ಮಾಡಿ, ಪ್ರಚಾರಕರಂದ್ರೆ RSS ಅಲ್ಲಿ ಬಹಳ ಮುಖ್ಯವಾದಂತ ಒಂದು ರೀತಿ ಪಿಲ್ಲರ್ ಇದ್ದಂಗೆ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಅವರೇ ಸಂಘವನ್ನ ಎಲ್ಲಾ ಕಡೆ ವಿಸ್ತರಣೆ ಮಾಡುವಂಥದ್ದು, ಸಂಘದ ಐಡಿಯಾಲಜಿನ ಎಲ್ಲ ಕಡೆ ತಗೊಂಡು ಹೋಗುವಂಥದ್ದು. ಆ ರೀತಿಯಾಗಿ ಬಹಳ ಒಂದು ಪ್ರಮುಖವಾದಂತಹ ಕೆಲಸವನ್ನ ನಿರ್ವಹಣೆ ಮಾಡಿ, ಆದ್ರೆ ಆನಂತರದಲ್ಲಿ ಅದರಿಂದ ಹೊರಗೆ ಬಂದು ಇವತ್ತು ಅದೇ RSS ಒಳಗಡೆ ಇರ್ತಕ್ಕಂತಹ ತೊಂದರೆಗಳು, ಅಲ್ಲಿನ ಹುನ್ನಾರಗಳ ಬಗ್ಗೆ ಬಹಿರಂಗವಾಗಿ ಧೈರ್ಯವಾಗಿ ಇವತ್ತು ಹಲವಾರು ರಿಸ್ಕ್ಗಳನ್ನ ಎದುರಿಸಿ ಕೂಡ ಮಾತಾಡ್ತಾ ಇರ್ತಕ್ಕಂತಹ ಹನುಮೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಅವರ ಒಂದು ಅನುಭವದಲ್ಲಿ ಹಲವಾರು ವಿಚಾರಗಳನ್ನ ಕೇಳ್ತಾ ಹೋಗೋಣ. ಆರಂಭದಲ್ಲಿ ಸರ್, ನಿಮಗೆ RSS ಇಂದ ಹೊರಗೆ ಬರುವ ಸಂದರ್ಭದಲ್ಲಿ ಇದ್ದಂತಹ ಪ್ರಮುಖ ಪ್ರಶ್ನೆಗಳು ಯಾವುದು? RSS ಒಂದಷ್ಟು ವಿಚಾರಗಳನ್ನ, ಒಳ್ಳೆಯ ವಿಚಾರಗಳನ್ನ ಕಲಿಸ್ಕೊಡುತ್ತೆ. ಅಂದ್ರೆ ಅದು RSS ದೇ ಅಲ್ಲ, ಈ ದೇಶದ ಮಣ್ಣಿನ ಗುಣ. ಅದು RSS ಅನ್ನುವಂಥದ್ದು ಒಂದು ವೇದಿಕೆ ಆಗಿತ್ತು ನನಗೆ. ಅದನ್ನ ಬಿಟ್ರೆ ಬೇರೆ ಏನೂ ಅಲ್ಲ. RSS ನಲ್ಲಿ ಸತ್ಯ, ನಿಷ್ಠೆ, ತ್ಯಾಗ, ಸೇವೆ ಇತ್ಯಾದಿ ಒಂದಷ್ಟು ವಿಚಾರಗಳನ್ನ ಕಲಿಸ್ಕೊಡುತ್ತೆ. ಅದು ಯಾರದ್ದು ಅಂದ್ರೆ ಇದೇ ಹಿಂದೂ ಸಮಾಜದಲ್ಲಿ ಈ ಹಿಂದೆ ಈ ದೇಶಕ್ಕೋಸ್ಕರ, ಈ ಮಣ್ಣಿಗೋಸ್ಕರ ಬದುಕಿದಂತಹ ಅನೇಕ ಹಿರಿಯರು, ಅದರಲ್ಲಿ ಪೌರಾಣಿಕ ಬರುತ್ತೆ, ಕಾಲ್ಪನಿಕ ಬರ್ತದೆ, ಈ ತರ ಅನೇಕ ಇದಾವೆ. ಆ ಎಲ್ಲ ವಿಚಾರಗಳನ್ನ ನಮ್ಗೆ ಹೇಳ್ಕೊಡುತ್ತೆ. ಆ ಕಥೆಗಳು ಮತ್ತು ಅಲ್ಲಿ ಆಡಿಸುವಂತಹ ಆಟಗಳು, ಇದರಿಂದ ನಾವೊಂದಷ್ಟು ಆಕರ್ಷಿತರಾಗಿ ಸಂಘಟನೆಗೆ ಹೋಗ್ತೀವಿ. ಅದು RSS ನಲ್ಲಿ ಕರೆಯೋದೇ ಸಣ್ಣ ಬಾಲಕರನ್ನ ಹಾಗಿಟ್ಕೊಂಡು ಮಾಡ್ತಾರೆ. ಆದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಸತ್ಯ, ನಿಷ್ಠೆ, ತ್ಯಾಗ, ಸೇವೆ, ಪ್ರಾಮಾಣಿಕತನ ಇದು ನಮಗೆ ಹೇಳ್ಕೊಡ್ತಾರೆ. ಆದ್ರೆ ಅಲ್ಲಿ ಭ್ರಷ್ಟರಿಗೆ, ಅಪ್ರಾಮಾಣಿಕರಿಗೆ, ಅಯೋಗ್ಯರಿಗೆ ಅವರಿಗೆ ಆದ್ಯತೆಯನ್ನ ಕೊಡ್ತಾ ಇದ್ರು. ಆ ವಿಚಾರವನ್ನ ನಾನು ಪ್ರಶ್ನೆ ಮಾಡಿದೆ. ಜಾತೀಯತೆ ಇಲ್ಲ, ನಾವೆಲ್ಲ ಹಿಂದೂ ಬಂದು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಅವರದೇ ಆದ ರೀತಿಯಲ್ಲಿ ಬೇರೆಯವರಿಗೆ ಗೊತ್ತಾಗದಾಗೆ ಒಂದ್ ಕಡೆ ಅಪ್ಪಿಕೊಂಡಾಗ, ಇನ್ನೊಂದ್ ಕಡೆ ಅಸ್ಪೃಶ್ಯತೆ ಆಚರಣೆ ಮಾಡದ ಹಾಗೆ ಎರಡೂ ರೀತಿಯ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಈಗ ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ಹೊರಗಡೆ ಬರುವಂತಹ ಕಾಲಘಟ್ಟ, ಆ ಸಂದರ್ಭದಲ್ಲಿ ಏನು 2-3 ತಲೆಮಾರುಗಳಿಂದ ಅವ್ರ ಮನೆಯಲ್ಲಿ RSS ಅನ್ನುವಂತ ಒಂದು ಬ್ರಾಹ್ಮಣ ಕುಟುಂಬ, ಅಲ್ಲಿ ನನಗೆ ಮಾಡಿದಂತ ಅಪಮಾನ ಒಂದೇ ಸಂದರ್ಭದಲ್ಲಿ, ಮತ್ತೆ ಭ್ರಷ್ಟಾಚಾರಕ್ಕೆ ಪ್ರಮೋಷನ್ ಕೊಟ್ಟಲ್ಲ, ಈ 2 ವಿಚಾರದಿಂದ ನಾನು ನನ್ನದೇ ಆದಂತ ದಾರಿಯನ್ನು ಹುಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಆದ್ರೆ ಇದು ನನಗೆ ಗಳಿಸಿದ್ದು 94ರಿಂದ 96ರವರೆಗೆ. ಆದ್ರೆ ನಾನು ಸಂಪೂರ್ಣವಾಗಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದು 2012 ಮತ್ತು 2014ರವರೆಗೆ.
ನೀವು ಅವಾಗ ಯಾವ ಕಾರ್ಯಕ್ರಮ, ಯಾವ ಕಾರಣಗಳನ್ನು ಅವ್ರಿಗೆ ಕೊಟ್ರಿ? ಅವರ ಪ್ರತಿಕ್ರಿಯೆ ಯಾವ ತರ ಇತ್ತು? ಕಾರಣ ಅಂತ ಏನು ಇರ್ಲಿಲ್ಲ. ನಾನು ಅವ್ರಿಗೇನು ಕಾರಣ ಕೊಟ್ಟು ಹೊರಗಡೆ ಹೋಗ್ತೀನಿ ಅಂತ ಹೇಳಿಲ್ಲ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ RSS ನಲ್ಲಿ ಪ್ರಶ್ನೆ ಮಾಡುವವ್ರನ್ನ ಕ್ರಮೇಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಅವರಿಗೆ ಜವಾಬ್ದಾರಿಯನ್ನ ಕೊಡೋದಿಲ್ಲ, ಹುದ್ದೆಗಳನ್ನ ಕೊಡೋದಿಲ್ಲ. ಈ ರೀತಿ ನನಗೆ 94, 96ರಲ್ಲಿ ಆ ಪ್ರಶ್ನೆ ಮಾಡ್ತಾ ಇದ್ನಲ್ಲ, ಆ ಕಾರಣದಿಂದಾಗಿ ನಿರ್ಲಕ್ಷ್ಯ ಮಾಡಿದ್ರು. ಅದಾದ ನಂತರ ನಿರ್ಲಕ್ಷ್ಯ ಮಾಡಿದ ನಂತರ ನಾನು ಪ್ರಚಾರಕನಿಂದ, ತಾವೇನು ಹೇಳಿದ್ರಲ್ಲ, ಮದುವೆ ಆಗದೆ, ಮನೆಗೆ ಹೋಗದೆ, ಹಣ ಗಳಿಸದೆ, ಮನೆ ಸಂಬಂಧವನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡುವಂಥದ್ದು. ಆದ್ರೆ ನಾನು ಇನ್ನೊಂದಿಷ್ಟು ಎಕ್ಸ್ಟ್ರೀಮ್ಗೆ ಹೋಗಿದ್ದೆ. ಏನಕ್ಕೆ ಅಂದ್ರೆ, ನನ್ನ ಅಣ್ಣ, ದೊಡ್ಡ ಅಣ್ಣ ಪೊಲೀಸ್ ಆಗಿದ್ರು. ನೀನು RSS ನಲ್ಲಿ ಈ ರೀತಿ ಮನೆ ಬಿಟ್ಟು ಹೋಗೋದು ಸರಿಯಲ್ಲ ಅಂತ ರಿಪ್ಪನ್ಪೇಟೆ ಅಂದ್ರೆ ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ ಇದೆ, ಅಲ್ಲಿಗೆ ಹುಡುಕೊಂಡ್ ಬರ್ತಾರೆ. ಇನ್ನೊಬ್ಬಣ್ಣ ಅದಾದ 4 ವರ್ಷದ ನಂತರ, ಆ 4 ವರ್ಷ ಗ್ಯಾಪ್ ಏನು ಅಂತ ಆಮೇಲೆ ನಾನು ಹೇಳ್ತೀನಿ. ನಾನು ಬೀದರ್ ಜಿಲ್ಲೆ, ಅದೊಂದು ಎಕ್ಸ್ಟ್ರೀಮ್ ಎಂಡ್, ಅಲ್ಲಿ ಹೆಚ್ಚು ಕನ್ನಡನೇ ಬರೋದಿಲ್ಲ ಅಂತ ಊರಿನಲ್ಲಿ, ಅಲ್ಲಿನ ಭಾಷೆನೇ ಕನ್ನಡ ಆದ್ರೂ ಕೂಡ ನಮ್ಮ ಬೆಂಗಳೂರಿನವ್ರಿಗೆ ಅರ್ಥವಾಗಲ್ಲ ಅಂತ ಊರು. ಅಲ್ಲಿಂದ ಮುಂದೆ ಔರಾದಿಂದ ಮುಂದೆ ಮಹಾರಾಷ್ಟ್ರದ ಗಡಿ, ಅಲ್ಲೊಂದು ಮುಧೋಳ ಅಂತ ಇದೆ, ಅಲ್ಲಿಗೆ ನನ್ನ ಅಣ್ಣ ಹುಡ್ಕೊಂಡ್ ಬರ್ತಾರೆ. ಈ ರೀತಿ ಹುಡುಕಿ ಎಳ್ಕೊಂಡ್ ಬರ್ತಾರೆ ಅಂತ ಹೇಳಿ ನಾನು ಸತ್ತೋಗಿದ್ದೀನಿ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಕ್ರಿಯೇಟ್ ಮಾಡಿ ಹಬ್ಬಿಸಿ ನನ್ನ ಸಂಘದ ಒಳಗಡೆ ಪ್ರಚಾರಕನಾಗಿದ್ದೆ. ಇಂತಹ ಪ್ರಚಾರಕನನ್ನ ಅವರು 94ರಿಂದ 96ರಲ್ಲಿ ನನಗೆ ತುಂಬಾ ನಿರ್ಲಕ್ಷ್ಯ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಪ್ರಶ್ನೆ ಮಾಡಿದಕ್ಕೋಸ್ಕರ. ಅದಾದ್ಮೇಲೆ ನಾನು 98ರಲ್ಲಿ ಸಂಘ ಪರಿವಾರ ಸಂಘಟನೆಗೆ ಹೋಗಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ಅದನ್ನ ಬಿಟ್ಟು, ಕೊನೆಗೆ ನಾನು ಪೂರ್ತಿ ನಿವೃತ್ತನಾಗ್ತೀನಿ. ಅದಾದ್ಮೇಲೆ ಹಿಂದೂ ಜಾಗರಣ ವೇದಿಕೆಯಲ್ಲಿ ಜವಾಬ್ದಾರಿ ಕೊಡ್ತಾರೆ, ರಾಜ್ಯ ಮಟ್ಟದ್ದು ಖಜಾಂಚಿಯಾಗಿ. ಆ ನಂತರ ನನ್ನದೇ ಆದಂತಹ ಹೋರಾಟ, ನನ್ನದೇ ಆದಂತಹ ದಾರಿಯನ್ನು ತಗೊಂಡು ಸಂಘದಲ್ಲಿ ಯಾವುದೇ ವ್ಯಕ್ತಿಗಳು ಸಂಘದ ಪ್ರಶ್ನೆ ಮಾಡಿದರೆ ಅಂತ ಹೇಳಿದ್ನಲ್ಲ, ಒಂದೋ ಅವರನ್ನ ಬಳಸಿ ಬಿಸಾಕ್ತಾರೆ, ಅವನು ಬಾಯಿ ಮುಚ್ಕೊಂಡಿರ್ಬೇಕು, ಇಲ್ಲ ಅವನನ್ನ ಸರ್ವನಾಶ ಮಾಡ್ತಾರೆ, ಇಲ್ಲ ಕೊಲೆ ಮಾಡ್ತಾರೆ. ಅದಕ್ಕೆ 3 ಶಬ್ದಗಳನ್ನ ನಾನು ಹೇಳಬೇಕಾಗತ್ತೆ: ಯೂಸ್ ಅಂಡ್ ಥ್ರೋ, ಯೂಸ್ ಅಂಡ್ ಡೆಸ್ಟ್ರಾಯ್, ಯೂಸ್ ಅಂಡ್ ಕಿಲ್. ಈ ರೀತಿ ಇರುವಂತದ್ದು. ಅದನ್ನ ಎದುರಿಸ್ಲಿಕ್ಕೋಸ್ಕರ ನಾನು 20 ವರ್ಷಗಳ ಸಮಯ ತಗೋಬೇಕಾಯ್ತು. ನೀವು ಒಂದು ವಿಷಯ ಹೇಳ್ತಾ ಇದ್ರಿ ಸೂಕ್ಷ್ಮವಾಗಿ, ಹೇಗೆ ಅಲ್ಲಿ ಜಾತಿ ನಮ್ಮಲ್ಲಿ ಜಾತಿ ಇಲ್ಲ, ನಾವೆಲ್ಲ ಹಿಂದೂ ಅಂತ ಹೇಳ್ತಾರೆ, ಆದ್ರೆ ಸೂಕ್ಷ್ಮವಾಗಿ ಹೇಗೆ ಮಾಡ್ತಾರೆ ಅಂತ. ಇದ್ರ ಸಂಬಂಧಪಟ್ಟ ಹಾಗೇನೆ ನಿಮ್ಮ ರೀತಿಯಲ್ಲೇ RSS ಅಲ್ಲಿ ತಮ್ಮನ್ನ ತಾವು ಜೀವನ ಏನು ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದಂತಹ ಬನ್ವರ್ ಮೇಘವಂಶಿ ಅಂತ ಹೇಳಿ ಒಬ್ಬ RSS ನ ಪ್ರಮುಖರು, ಒಂದು ಜಿಲ್ಲೆಯ ಜವಾಬ್ದಾರಿ ತಗೊಂಡಿದ್ದವರು, ಅವರು ಕೂಡ ಹೊರಗೆ ಬಂದು ನಿಮ್ಮ ರೀತಿಯಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ, ಐ ಕುಡ್ ನಾಟ್ ಬಿ ಹಿಂದೂ ಅಂತ ಹೇಳಿ. ನಾನು ಯಾಕೆ ಹಿಂದೂ ಆಗಿರ್ಲಿಕ್ಕೆ ಆಗ್ಲಿಲ್ಲ RSS ಒಳಗಡೆ, ನಾನು ಹಿಂದೂ ಇರ್ಲಿಕ್ಕಾಗ್ಲಿಲ್ಲ, ಆದ್ರೆ ನಾನು ಅಲ್ಲಿ ಅಸ್ಪೃಶ್ಯನಾಗಿ ಉಳಿಯುವ ಸಂದರ್ಭ ಅಂತ ಹೇಳಿ ಕೆಲವು ಘಟನೆಗಳನ್ನು ಕೂಡ ಅವ್ರು ಹೇಳ್ತಾರೆ. ಹೇಗೆ ಇವರೊಬ್ಬ ದಲಿತ ಸಮುದಾಯದಿಂದ ಹೋಗಿ ಇವರು ಎಲ್ಲರಿಗೂ, ಸಂಘದವ್ರಿಗೆ ಎಲ್ಲರಿಗೆ ಸೇರಿ ಮಾಡಿದಂತಹ ಅಡಿಗೆಯನ್ನ ಅವರು ಊಟ ಮಾಡದೆ ಎಸೆಯುವಂತಹ ಒಂದು, ಅಂದ್ರೆ ಅಲ್ಲಿರ್ತಂತ ಮೇಲ್ಜಾತಿ ಜನ ಎಸೆಯುವಂತ ಒಂದು ಸನ್ನಿವೇಶ ಬರುತ್ತೆ. ಇವರಿಗೆ ರಾತ್ರಿ ನಿದ್ದೆ ಬರಲ್ಲ ಆ ಸಂದರ್ಭದಲ್ಲಿ. ಹಾಗೇನೆ ಇವರ ಸಮುದಾಯದ ಇವರನ್ನ ಅಲ್ಲಿ ನಿಧಾನವಾಗಿ ಸಾಗ ಹಾಕುವಂತ ಹಲವಾರು ಘಟನೆಗಳನ್ನ ಅವರು ಇದ್ ಮಾಡ್ತಾರೆ. ಅದು ಬಹಳ ಇವತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಅದು ಬಂದಿದೆ, ಐ ಕುಡ್ ನಾಟ್ ಬಿ ಹಿಂದೂ ಅಂತ ಹೇಳಿ. ಬಹುಶಃ ನಿಮ್ಮ ಅನುಭವಗಳು ಅದೇ ರೀತಿ ಇದಾಗತ್ತೆ ಅಂತ ಹೇಳಿ. ಇಲ್ಲಿ ನಾವು ಇವತ್ತಿನ ಈ ಒಂದು ಚರ್ಚೆ ಎದ್ದಿರೋದ್ರಿಂದ ಸರ್, ಮುಖ್ಯವಾಗಿ ಈಗ RSS ನೋಂದಣಿ ಆಗಿಲ್ಲ, ನಾವು ನೋಂದಣಿ ಆಗ್ಬೇಕಾಗಿಲ್ಲ ಅನ್ನೋ ಮಾತನ್ನ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಈಗ ನಿಮ್ಮ ಅಭಿಪ್ರಾಯದಲ್ಲಿ ಈಗ RSS ಅಂತ ಇಷ್ಟು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಒಂದು ಸಂಘಟನೆ, ಅದರ ಕೆಳಗಡೆ ಇರ್ತಕ್ಕಂಥ ಸಂಘಟನೆಗಳು ನೋಂದಣಿ ಆಗಿದ್ದಾವೆ, ಆದ್ರೆ RSS ಅನ್ನೋ ಒಂದು ಸಂಘಟನೆ ನೋಂದಣಿ ಆಗ್ಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯ ಏನು? ಮತ್ತೆ ನೋಂದಣಿ ಆಗ್ಬೇಕು ಅಂತ ಹೇಳಿದ್ರೆ ಯಾಕಾಗಬೇಕು, ಯಾವ ರೀತಿ ಆಗ್ಬೇಕು? ಇದು ಈ ನೋಂದಣಿ ಕೆಲಸವನ್ನ ಯಾಕೆ RSS ತಪ್ಪಿಸ್ಕೊಳ್ತಾ ಇದೆ? ನೋಡಿ, RSS ಅನ್ನುವಂಥದ್ದು ನಾನು ಪ್ರಾರಂಭದಲ್ಲಿ ಹೇಳಿದೆ, ಅದು ಹೇಳಲಿಕ್ಕೆ ಮಾತ್ರ, ನಡ್ಕೊಳ್ಳಿಕ್ಕಲ್ಲ. ಅಂದ್ರೆ ನಡೆ ನುಡಿ ಸಂಪೂರ್ಣ ಭಿನ್ನ ಇದೆ. ಇದನ್ನ ದ್ವಂದ್ವ ನಿಲುವು ಅಂತ ಹೇಳಬೇಕಾಗುತ್ತೆ. ಈಗ ನೀವೇ ಹೇಳ್ತಾ ಇದ್ದೀರಿ, ಮತ್ತೆ RSS ನವರು ಹೇಳ್ತಾ ಇದ್ದಾರೆ, ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೇವೆ ಸಂಘ ಪರಿವಾರದ ಸಂಸ್ಥೆಗಳನ್ನ. ಸರಿ, ಇದನ್ನ ಯಾಕೆ ಮಾಡೋದಿಲ್ಲ? ಇದೇ ದ್ವಂದ್ವ. ಅದನ್ನ ಮಾಡಿದೀವಲ್ಲ, ಆಯ್ತು, ಇದನ್ನ ಯಾಕೆ ಮಾಡೋದಿಲ್ಲ? ನಾವು ಮಾಡೋದಿಲ್ಲ. ಅಂದ್ರೆ ಈ ದ್ವಂದ್ವ ನಿಲುವಿನಲ್ಲಿ ಪ್ರಮುಖವಾದಂತಹ ಭಾಗಗಳಿದೆ. ಏನು ದ್ವಂದ್ವ ನಿಲುವು ಅಂತ ಹೇಳಿದ್ರೆ,
ಈಗ ಈ ಸಂಘ ಪರಿವಾರದ ಕೆಲವು ಸಂಸ್ಥೆಗಳಿದೆ, ವಿಶ್ವ ಹಿಂದೂ ಪರಿಷತ್ತು, ರಾಷ್ಟ್ರೋತ್ಥಾನ ಪರಿಷತ್ತು, ಹೊಸದಿಗಂತ ಅಂತ ಹೇಳಿ ಒಂದು ಪತ್ರಿಕೆ, ವಿಕ್ರಮ ಅಂತ ಮತ್ತೊಂದು ಪತ್ರಿಕೆ, ಹೀಗೆ ಎಬಿವಿಪಿ, ಭಾರತೀಯ ಮಜ್ದೂರ್ ಸಂಘ ಇತ್ಯಾದಿ ಕೆಲವು ಸಂಘ ಪರಿವಾರದ ಸಂಸ್ಥೆಗಳಿದಾವೆ. ಅವುಗಳಿಗೆ ಅವುಗಳದೇ ಆದಂತ ಒಂದು ನೀತಿ ನಿಯಮಗಳಿದೆ. ಅಂದ್ರೆ ಅದಕ್ಕೆ ಪ್ರತ್ಯೇಕ ರೂಲ್ಸ್ ಇರುತ್ತೆ. ಅಂದ್ರೆ ವಿದ್ಯಾರ್ಥಿ ಸಂಘಟನೆ ಏನ್ ಮಾಡ್ಬೇಕು, ಅವ್ರದ್ದು ಬೈಲಾ ಏನ್ ಹೇಳುತ್ತೆ, ಅದರ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕಾಗತ್ತೆ. ಕಾರ್ಮಿಕ ಸಂಘಟನೆ ಅದರ ಅಡಿಯಲ್ಲಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕಾಗತ್ತೆ. ಆದರೆ RSS ಗೆ ಎಲ್ಲರೂ ಬರಬೇಕು. ಎಲ್ಲರೂ ಅಂದ್ರೆ ಇಡೀ ಸಾರ್ವಜನಿಕರು. ಆದ್ರೆ ಇವರನ್ನು ರಿಜಿಸ್ಟರ್ ಮಾಡಿದ್ರೆ 5-6 ವರ್ಷದ ಬಾಲಕ ಶಾಖೆಗೆ ಬರ್ಲಿಕ್ಕಾಗಲ್ಲ. 18 ವರ್ಷಕ್ಕೆ ಮುಂಚೆ ಇರುವಂತ ಮಕ್ಕಳು ಶಾಖೆಗೆ ಬರ್ಬೇಕು ಅನ್ನೋದಾದ್ರೆ ಅವಾಗ ಕಾನೂನಿನ ಅಡಿಯಲ್ಲಿ ಇವರು ನೋಂದಣಿ ಮಾಡಿಸಿದ್ರೆ ಆಗ ಆ ಮಕ್ಕಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಆಗಲ್ಲ. ಇವರು 5-6 ವರ್ಷದ ಮಕ್ಕಳಿಂದ ಹಿಡ್ಕೊಂಡು ಟೀನೇಜರ್ಸ್ನವರ ಇವ್ರಿಗೆ ಸುಲಭವಾಗಿ ಸಿಗುವಂತವರು ಬ್ರೈನ್ ವಾಶ್ ಮಾಡೋದಕ್ಕೆ. ಆಗ ಅವರಿಗೆ ಕಥೆಯ ಮೂಲಕ ಆಕರ್ಷಣೆ ಮಾಡ್ತಾರೆ. ಹಿಂದೂ ದೇಶ ಧರ್ಮ ಈ ವಿಚಾರವನ್ನು ಇಟ್ಕೊಂಡು ಅವರಿಗೆ ಒಳ್ಳೆ ವಿಚಾರವನ್ನು ಹೇಳ್ತಾರೆ ಹೊರಗಿನ ಜಗತ್ತಿಗೆ. ಆದರೆ ಆಮೇಲೆ ಒಂದು 5% ವಿಷ ಹಾಕ್ತಾರೆ. ಆ ವಿಷ ಯಾವುದು? ಹಿಂದೂ ಮುಸ್ಲಿಂ, ಅಲ್ಪಸಂಖ್ಯಾತ ಅಥವಾ ರಾಷ್ಟ್ರೀಯ ಅರಾಷ್ಟ್ರೀಯ ಆಗಿದ್ರೆ. ಈ ರಾಷ್ಟ್ರೀಯ ಅರಾಷ್ಟ್ರೀಯ ಅಂದ್ರೆ ಏನು ಅಂತ ನಿಮ್ಮ ಪ್ರಶ್ನೆ ಏನಾದ್ರೂ ಇದ್ದರೆ ಅವ್ರಿಗೆ ಹೇಳೋದು ತುಂಬಾ ಸುಲಭ. ಯಾರು ಈ ದೇಶವನ್ನ, ಈ ದೇಶದ ಮಣ್ಣಿನ ನೆಲವನ್ನ, ಈ ದೇಶವನ್ನ ಅಂದ್ರೆ ಮರಳಿನ ಕಣದಿಂದ ಪರ್ವತದವರೆಗೆ ಇರುವ ಜಲ, ಜಂತು, ಪ್ರಾಣಿ, ಪಕ್ಷಿ ಇತ್ಯಾದಿ ಎಲ್ಲವನ್ನ ಯಾರು ಗೌರವಿಸ್ತಾರೆ ಅವರು ಈ ದೇಶದ ರಾಷ್ಟ್ರೀಯ. ಸರಿ, ಅದಕ್ಕೆ ತಕ್ಕ ಹಾಗೆ ಅವರೊಂದು ಘೋಷಣೆಯನ್ನು ಹೇಳ್ಕೊಡ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಶಬ್ದವನ್ನು ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಸಹನಾಭವತ್ತು ಸಹನೌ ಗುಣಕ್ತು ಸಹ ವೀರ್ಯಂಕರ ವಾವಹೈ ತೇಜಸ್ವಿನಾವಧೀತಮಸತು ಮಾವಿದ್ವಿಷಾವಹೈ. ಈ ಒಂದು ಶ್ಲೋಕವನ್ನ ಊಟ ಮಾಡ್ಬೇಕಾದ್ರೆ, ಬೇರೆ ಬೇರೆ ಸಂದರ್ಭದಲ್ಲಿ ರಾತ್ರಿ ಮಲಗಬೇಕಾದ್ರೆ ಇದೆಲ್ಲವನ್ನು ಹೇಳ್ಕೊಡ್ತಾರೆ. ಅದು ಏನೇ ಹೇಳುತ್ತೆ ಅಂತಂದ್ರೆ ಈ ಶ್ಲೋಕ ಸಹನಾಭವತ್ತು ಸಹನೌ ಗುಣಕ್ತು, ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರೋಣ, ಒಟ್ಟಿಗೆ ಆಡೋಣ, ಒಟ್ಟಿಗೆ ಊಟ ಮಾಡೋಣ. ಆ ಭಗವಂತ ನಮ್ಮೆಲ್ಲರ ತೇಜಸ್ಸು, ನಮ್ಮ ಜ್ಞಾನ ಇದೆಲ್ಲವನ್ನು ಹೆಚ್ಚಿಸ್ಲಿ ಅನ್ನುವಂತ ವಿಚಾರ. ಆದರೆ ಅವರು ಈ ದೇಶದಲ್ಲಿ ಇದೆಲ್ಲ ಹೇಳ್ತಾ ಇರುವಂಥದ್ದು ವಸುದೈವ ಕುಟುಂಬ ಅದನ್ನು ಸೇರ್ಕೊಂಡು ಹೇಳ್ತಾ ಇರುವಂಥದ್ದು ಅವರ ಬುಡಕೇನೋ ಒಂದು ಆತಂಕ ಬಂದಿದೆ. ಏನು? ಈ ದೇಶದಲ್ಲಿ ಸಮಾಜದ ಒಂದು ಕಾನೂನು ಜಾರಿ ಆಗ್ಬಿಟ್ರೆ ನಮ್ಮನೆಯಲ್ಲಿ ಕಸ ಬಾಚೋರು, ಸಗಣಿ ಎತ್ತೋರು, ಮಲ ಬಾಚೋರು ಯಾರು ಇರಲ್ಲ. ಅದಕ್ಕೋಸ್ಕರ ಎಲ್ಲರನ್ನು ಅಪ್ಪಿಕೊಳ್ಳುವ ನಾಟಕ ಮಾಡ್ತಾ ಇದ್ದಾರೆ. ನೀವು ಆಗಲೇ ಒಬ್ಬರದ್ದು ಉದಾಹರಣೆ ಕೊಟ್ರಿ. ಅದೇ ರೀತಿಯಲ್ಲಿ ಬೇರೆಯವ್ರಿಗೂ ಉದಾಹರಣೆ, ನಮ್ಮಂತ ಶೂದ್ರರಿಗೆ ಅಲ್ಲಿ ಸ್ಥಾನಮಾನಗಳನ್ನ ಕೊಡ್ತಾರೆ. ಆ ಸ್ಥಾನಮಾನಗಳು ಯಾವುದು ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಮ್ಯಾನೇಜರ್, ಕೆಲಸ ಮಾಡ್ಲಿಕ್ಕೆ ಮಾಡಿಸ್ಲಿಕ್ಕೆ ಅಷ್ಟೇ. ನಾನು ಸಂಘದ ಕೇಂದ್ರ ಕಾರ್ಯಾಲಯ ಪ್ರಮುಖ ಆಗಿದ್ದೆ. ಹೌದು, ಹೆಸರಿಗೆ ಹೊರಗಡೆ ಅವರಿಗೆ ಹನುಮೇಗೌಡ ಕಾರ್ಯಾಲಯ ಪ್ರಮುಖ. ಹೌದು, ಅಲ್ಲಿ ನನ್ನ ಕೆಲಸ ಏನು? ಪಾತ್ರೆ ತೊಳೆಯೋದು, ಅಡಿಗೆ ಮಾಡಿಸೋದು, ಅಡಿಗೆ ಮಾಡೋದು, ನೆಲ ಒರೆಸೋದು, ಬಟ್ಟೆ ಒಗೆಯೋದು, ನಮ್ಮ RSS ನ ಹಿರಿಯರದು, ಮತ್ತು ಲ್ಯಾಟ್ರಿನ್ ತೊಳೆಯೋದು. ಈ ರೀತಿ ಒಬ್ಬ ಹಿರಿಯರಿದ್ರು. ಅವರು ಲಿಂಗಾಯತರು. ನಾನು ಇದನ್ನ ಹೇಳಲೇಬೇಕಾಗಿದೆ. ಕೇಶವ ಕುಟುಂಬದಲ್ಲಿ ಅತ್ಯಂತ ಹಿರಿಯರು. ಅವರು ಇಡೀ ಕಾರ್ಯಾಲಯವನ್ನ ಹೇಗಿಟ್ಟಿದ್ರು ಅಂದ್ರೆ ರೆಡ್ ಆಕ್ಸೈಡ್ ನ ಕೇಶವ ಕೃಪ ನೆಲ ಕನ್ನಡಿಯಂತೆ ಕಾಣ್ತಾ ಇತ್ತು. ಅವರು ಕಾರ್ಯಾಲಯ ಪ್ರಮುಖ ಒಂದಷ್ಟು ದಿನ. ಆದ್ರೆ ಅವ್ರು ಮಾಡಿದ್ದೇನು ಈಗ ನಾನು ಹೇಳಿದ್ನಲ್ಲ ಇದನ್ನೇ. ಹಾಗೆ ಕೆಲವರಿಗೆ ಉನ್ನತ ಹುದ್ದೆಯನ್ನ ಕೊಟ್ಟಿದ್ದಾರೆ. ಈಗ ಜನಸೇವಾ ಒಂದು ಶಾಲೆ ಇದೆ, RSS ಶಾಲೆ, ಇಡೀ ದೇಶದಲ್ಲಿ ಒಂದು ಹೆಸರಾಂತ ಶಾಲೆ. ಆ ಶಾಲೆಗೆ ಒಬ್ರು ಮುಖ್ಯಸ್ಥರಿದ್ದಾರೆ, ನಿರ್ಮಲ್ ಕುಮಾರ್ ಅಂತ ಹೇಳಿ. ಅವರು ಶೂದ್ರರು. ಅವರಿಗೆ ಆ ಶಾಲೆ ಕೊಟ್ಟಿದ್ದಾರೆ. ಅವ್ರ ಕೆಲಸ ಏನು? ಮ್ಯಾನೇಜರ್. ಆದರೆ RSS ನ ಎಲ್ಲ ವಿಚಾರಗಳ ನಿರ್ಣಾಯಕ ಅಂದ್ರೆ ಎಕ್ಸಿಕ್ಯೂಟಿವ್ ಪೋಸ್ಟ್, ಆ ಪೋಸ್ಟ್ ನಲ್ಲಿ ಎಲ್ಲೂ ಕೂಡ ಬೇರೆಯವರು ಇಲ್ಲ. ಈ ವಿಚಾರದಲ್ಲಿ ನಿಮಗೆ ಸಂಘದ ಒಂದು ವ್ಯವಸ್ಥೆಯನ್ನು ಹೇಳಬೇಕು ಅನ್ನೋದಾದರೆ ಪ್ರಚಾರಕ ಮತ್ತು ಸಂಘ ಚಾಲಕ ಅಂತ ಇದಾವೆ. ಸಂಘ ಚಾಲಕ ಆತ ಅಧ್ಯಕ್ಷ ಇದ್ದ ಹಾಗೆ, ಸರ್ವಸಂಘ ಚಾಲಕು ಉನ್ನತ ಹುದ್ದೆ, ಅದ್ರ ಕೆಳಗಡೆ ಬರುವಂತದ್ದು ಸಂಘ ಚಾಲಕ, ಅದ್ರ ಕೆಳಗಡೆ ಬರುವಂತವ್ರು ಪ್ರಚಾರಕರು. ಈಗ ವಿಭಾಗ ಪ್ರಚಾರಕ 3 ಜಿಲ್ಲೆಗೆ ಪ್ರಮುಖ, ವಿಭಾಗ ಪ್ರಚಾರಕ ಮೇಲ್ಪಟ್ಟು ಪ್ರಾಂತ ಪ್ರಚಾರಕರು ಅಥವಾ ಕ್ಷೇತ್ರೀಯ ಪ್ರಚಾರಕರು ಇರ್ತಾರೆ. ಅವರು ನಿರ್ಣಾಯಕ.
ಆ ಪೋಸ್ಟ್ ಅಲ್ಲಿ ಇವತ್ತಿನವರೆಗೆ ಬೇರೆ ಯಾವುದೇ ಜಾತಿಯವರಿಲ್ಲ, ಎಲ್ಲ ಬ್ರಾಹ್ಮಣರೇ ಇದ್ದಾರೆ, ಮೇಲ್ವರ್ಗದವರೇ ಇದ್ದಾರೆ, ವೈದಿಕರೇ ಇದ್ದಾರೆ, ಸಂಘ ಚಾಲಕಿದ್ದಾರೆ. ಅವರು ಕೇವಲ ತಲೆ ಅಲ್ಲಾಡಿಸ್ಲಿಕ್ಕೆ ಅಷ್ಟೇ, ಅನ್ನೋದಕ್ಕೋಸ್ಕರ ಅಷ್ಟೇ. ಒಂದು ಉತ್ಸವ ಮೂರ್ತಿ ಇದ್ದಾಗ, ಹೇಗೆ ನಮಗೆ ಈಗ ಕೆಲವೊಮ್ಮೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೆಯಲ್ಲ ರಬ್ಬರ್ ಸ್ಟಾಂಪ್ಗೆ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು, ಆ ರೀತಿಯಲ್ಲಿ ತಲೆ ಅಲ್ಲಾಡಿಸೋದು ಅಷ್ಟೇ. ಅಧಿಕಾರ ಎಲ್ಲಿ ಸಿಎಂ ಹತ್ರ ಇದೆ ಮತ್ತು ಪ್ರಧಾನಿ ಹತ್ರ ಇದೆ, ಆ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಹೇಳಲಿಕ್ಕಷ್ಟೇ ಉನ್ನತ ಹುದ್ದೆ. ಆದ್ರೆ ಇಲ್ಲಿ ವ್ಯವಸ್ಥಿತವಾಗಿ ಶೂದ್ರರನ್ನ ಬಳಕೆ ಮಾಡಿಕೊಂಡು ಸಂಘಟನೆಯನ್ನು ಬೆಳೆಸಲಿಕ್ಕೆ ಅಷ್ಟೇ ಇಟ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಇದೆಲ್ಲ ಕೂಡ ಒಂದು ವೇಳೆ ಈ RSS ಅನ್ನೋದು ರಿಜಿಸ್ಟರ್ ಆಯ್ತು ಅಂತ ಹೇಳಿದ್ರೆ ಇದೆಲ್ಲ ಅಂಕಿ ಸಂಖ್ಯೆಗಳು, ಎಲ್ಲಾ ವಿಷಯಗಳು, ಎಲ್ಲಾ ಮಾಹಿತಿಗಳು ಹೊರಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಇವರು ಅವಾಯ್ಡ್ ಮಾಡ್ತಾರೆ. ಹೌದು, ತಾವು ಕೇಳಿದಂತ ಮುಖ್ಯವಾದಂತ ಪ್ರಶ್ನೆಯನ್ನ ನಾನು ಈ ಮಧ್ಯದಲ್ಲಿ ಮಾತಿನ ಭರದಲ್ಲಿ ಬಿಟ್ಟೆ. ರಿಜಿಸ್ಟರ್ ಮಾಡದೇ ಇರೋದಕ್ಕೆ ಮುಖ್ಯವಾದಂತ ಕಾರಣ ಟೀನೇಜರ್ಸ್, ಬಿಲೋ ಟೀನೇಜರ್ಸ್ ಅವರನ್ನ ಇದು ಮಾಡ್ಕೊಳ್ಳಿಕ್ಕೆ. ಇನ್ನು ಇಲ್ಲಿ ಒಂದು ಕಾನೂನು ಏನು ಹೇಳುತ್ತೆ ಅಂತ ಹೇಳಿದರೆ, ಯಾವುದೇ ಒಂದು ಸಂಘ ಸಂಸ್ಥೆಗಳನ್ನ ಅದನ್ನ ರಿಜಿಸ್ಟರ್ ಮಾಡಿಸಬಹುದು ಅಥವಾ ಮಾಡಿಸದೆ ಬಿಡಬಹುದು. ಅದು ಮೂಲಭೂತ ಹಕ್ಕಿಗೆ ನಮಗೆ ಅವಕಾಶ ಇದೆ. ಸಂವಿಧಾನದ ಆರ್ಟಿಕಲ್ 19, ಸಂವಿಧಾನದ ಅನುಚ್ಛೇದ 19 ಅದರ 1 ಅದರಲ್ಲಿ ಬರುವಂತಹ ಸಿ ಸೆಕ್ಷನ್ 19(1)(c) ಆ ಸೆಕ್ಷನ್ ಹೇಳುತ್ತೆ ಅಂದ್ರೆ ಯಾರು ಯಾವುದೇ ರೀತಿಯ ಸಂಘಟನೆಗಳನ್ನ ರಚನೆ ಮಾಡಬಹುದು, ಕಟ್ಟಬಹುದು, ಬೆಳೆಸಬಹುದು, ಆದರೆ ಸಂಪೂರ್ಣ ಅಧಿಕಾರವನ್ನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದನ್ನ ನೀವು ಗೂಗಲ್ ಮಾಡಿ ನೋಡ್ಬೋದು, ಯಾರು ವೀಕ್ಷಕರಿದ್ದೀರಿ ನೀವು ಅದನ್ನ ಗಮನಿಸಬಹುದು. ನೀವು ಕೇಳಿ, ಸಂಘ ಸಂಸ್ಥೆಗಳನ್ನ ನೋಂದಾಯಿಸಲೇಬೇಕು ಅನ್ನೋದು ಕಡ್ಡಾಯ ಇದೆಯಾ ಅಂತ ಇಲ್ಲ ಅಂತ ಹೇಳುತ್ತೆ. ಮತ್ತೆ ಮುಂದುವರೆದು ಹೇಳುತ್ತೆ ಪೂರ್ಣ ಅಧಿಕಾರ. ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ಈ ದೇಶದಲ್ಲಿ ಯಾರಿಗಾದ್ರೂ ಕೂಡ ಶಾಂತಿಯುತವಾಗಿ ಸಭೆ ಸೇರುವ ಸಂಘ ಸಂಸ್ಥೆಗಳನ್ನ ರಚನೆ ಮಾಡಿಕೊಳ್ಳುವ ಹಕ್ಕು ಇದೆ ಅಂತ ಹೇಳುತ್ತೆ. ಬಿಟ್ರೆ ಅದರಲ್ಲಿ ನೀವು ಸಂಸ್ಥೆ ರಿಜಿಸ್ಟರ್ ಮಾಡ್ಬೇಕು, ಅದ್ರ ಬಗ್ಗೆ ಅದೇನು ಎಕ್ಸೆಪ್ಷನ್ ಅಂದ್ರೆ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳುತ್ತೆ. ಗೂಗಲ್ ನ ಅದನ್ನೇ ನಾನು ಹೇಳ್ತೀನಿ. ಈ ಹಕ್ಕು ಸಂಪೂರ್ಣವಾದದ್ದಲ್ಲ ಅಂತ ಹೇಳ್ತದೆ ಕೊನೆಯಲ್ಲಿ. ಆದ್ರೆ ಏನ್ ಕೊಟ್ಟಿದೆ 19(c) ಅಂದ್ರೆ ಎಲ್ಲ ನಾಗರಿಕರು ಸಂಘಗಳನ್ನ, ಒಕ್ಕೂಟಗಳನ್ನ, ಸಹಕಾರಿ ಸಂಘಗಳನ್ನ ರಚನೆ ಮಾಡ್ಕೋಬಹುದು ಅಂತ ಹೇಳುತ್ತೆ. ಆದರೆ ಇದೇ ಗೂಗಲ್ ನಲ್ಲಿ ನೀವೇನಾದ್ರೂ ಮುಂದೆ ಪ್ರಶ್ನೆ ಕೇಳಿದ್ರೆ ಗೂಗಲ್ ತೋರಿಸುತ್ತೆ, ನೀವು ಹಣ ಸಂಗ್ರಹ ಮಾಡಿ ನಮ್ಮಿಷ್ಟ ಬಂದಂತೆ ಹಣ ಖರ್ಚು ಮಾಡ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ, ನೀವು ರಿಜಿಸ್ಟರ್ ಮಾಡಬೇಕು ಅಂತ ಹೇಳುತ್ತೆ. ಹಾಗಿದ್ರೆ ಯಾವ ಸೆಕ್ಷನ್ಗಳು ರಿಜಿಸ್ಟರ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ 1860 ಒಂದು ಸಂಘ ಸಂಸ್ಥೆಗಳ ನೋಂದಣಿಗೆ ಒಂದು ಬ್ರಿಟಿಷರ ಕಾಲದಲ್ಲಿ ಅವತ್ತು ಇದ್ದಂತಹ ಸಂಘ ಸಂಸ್ಥೆಗಳ ವಿವೇಕಾನಂದ ಕೇಂದ್ರ ಇರಬಹುದು, ರಾಮಕೃಷ್ಣ ಮಿಷನ್ ಇರಬಹುದು, 1860 ಅವಾಗ ಬ್ರಿಟಿಷರ ಕಾಲದಲ್ಲಿ ರಿಜಿಸ್ಟರ್ ಆಗಿದ್ವು. ಅವೆಲ್ಲವೂ ಈಗಲೂ ಕೂಡ ಸಂಘ ಸಂಸ್ಥೆಗಳಾಗಿ ನಡೀತಾ ಇದ್ದಾವೆ. ಅದೇ ರೀತಿಯಲ್ಲಿ ಟ್ರಸ್ಟ್ ಆಕ್ಟ್ ಅಂದ್ರೆ ಪಬ್ಲಿಕ್ ಆಕ್ಟ್ ಅಂತ ಹೇಳಬಹುದು, ಪಬ್ಲಿಕ್ ಚಾರಿಟಬಲ್ ಅಥವಾ ಏನ್ ಹೇಳ್ತಾರೆ ಕುಟುಂಬ ಆಧಾರಿತವಾಗಿರುವಂತಹ ಒಂದು ಟ್ರಸ್ಟ್. ಕೌಟುಂಬಿಕವಾಗಿದ್ರೆ ಅಂದ್ರೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆಯನ್ನ ಕಟ್ಕೋಬಹುದು, ಇಲ್ಲಾಂದ್ರೆ ಪಬ್ಲಿಕ್ ಚಾರಿಟಬಲ್ ಆಕ್ಟ್ ಅಡಿಯಲ್ಲಿ ಸಾರ್ವಜನಿಕರಿಗೋಸ್ಕರ ಕಟ್ಬಹುದು. ಇದು ಆಲ್ ಇಂಡಿಯಾ ಲೆವೆಲ್ಗೆ ಅಪ್ಲೈ ಆಗುತ್ತೆ, ಕುಟುಂಬ ಮತ್ತೆ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್. ಆದರೆ ಇದು ಇವತ್ತು ಇನ್ನೊಂದು ಇದಾಗಿದೆ. 1960 ಅಂದ್ರೆ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಸಹಕಾರಿ ಸಂಘಗಳನ್ನ ಕಟ್ಟಲಿಕ್ಕೆ ಅವಕಾಶ ಕಟ್ಟಿದ್ದಾರೆ. ಅಂದ್ರೆ ಅಲ್ಲಿ ದುಡ್ಡಿನ ವ್ಯವಹಾರ ಇದೆ, ಈ ರೀತಿ ಇದೆ. ಆದರೆ RSS ನವರು ಏನ್ ಹೇಳ್ತಾ ಇದ್ದಾರೆ ಅಂದರೆ ನಮ್ದೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ, ಆಯ್ತಪ್ಪ ಮಾಡಿ, ಬೇಡ ಅಂತ ಹೇಳಿದಾರೆ ಯಾರು, ಅದಕ್ಕೂ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಒಂದು ಅವಕಾಶ ಇದೆ, ಅದು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ. ಆದರೆ ಈ ಎಲ್ಲೂ ಕೂಡ ಅವರು ರಿಜಿಸ್ಟರ್ನ ಮಾಡಿಸಿಲ್ಲ. ಆದರೆ ಯಾಕೆ ಮಾಡಿಸಬೇಕು ಅನ್ನೋದಕ್ಕೆ ನಾನೊಂದು 1-1.5 ನಿಮಿಷದ ವಿಸ್ತಾರವಾದಂತಹ ಒಂದು ಇದನ್ನ ಹೇಳ್ತೀನಿ. ಏನಂದ್ರೆ ಈಗ ನಾನು ನನ್ನ ಜೀವ, ನನ್ನ ಶರೀರ, ನನ್ನ ಇಷ್ಟ ಬಂದಂಗೆ ನಾನು ಬದುಕ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ನಾನು ಇಷ್ಟ ಬಂದಂಗೆ ಬದುಕಲ್ಲಕ್ಕೆ ಇಷ್ಟ ಇಲ್ಲಪ್ಪ, ನೇಣಾಕೊಂತೀನಿ, ನೇಣಾಕೊಳ್ಳಿಕ್ಕೆ ಆಗಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಆಯ್ತಪ್ಪ ನಾನು ಇಷ್ಟ ಬಂದಂಗೆ ದೇಶ ಬಿಟ್ಟು ಹೋಗ್ತೀನಿ, ಆಗಲ್ಲಪ್ಪ, ಕಾನೂನು ಇದೆ. ಆಯ್ತು, ನನ್ನ ಹತ್ರ ದುಡ್ಡು ಬೇಕಾದಷ್ಟಿದೆ, ನನ್ನ ಇಷ್ಟ ಬಂದಂಗೆ ನಾನು ಹಂಚ್ತೀನಿ, ಹಂಚಕ್ಕಿಲ್ಲ, ನಿನ್ಗೆ ಎಲ್ಲಿಂದ ಬಂತು, ಹೆಂಗ್ ಹಂಚ್ತೀಯ, ಲೆಕ್ಕ ಕೊಡ್ಬೇಕು, ಇಲ್ಲಾಂದ್ರೆ ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಿ ಹಂಚ್ಬೇಕು. ಆಯ್ತಪ್ಪ, ಇದು ಯಾವುದಕ್ಕೂ ಅವಕಾಶ ಇಲ್ಲ ಅಂತಂದಾಗ ಇನ್ನೊಂದು ಸ್ವಲ್ಪ ಆಚೆ ಹೋಗೋಣ. ನಮ್ಮ ಹಿರಿಯರು ಯಾರಾದ್ರೂ
ತೀರ್ಕೊಂಡಂತ ವ್ಯಕ್ತಿಯನ್ನ ನಾವು ಅಂತ್ಯಕ್ರಿಯೆ ಮಾಡಲ್ಲ. ನಮ್ಮ ರಕ್ತ ಸಂಬಂಧಿಗಳು, ನಮ್ಮ ಅಪ್ಪ ಅಮ್ಮ, ನನ್ನ ಅಣ್ಣ ತಮ್ಮ, ನನ್ನ ತಂದೆ ತಂಗಿ ಅಂತ್ಯಕ್ರಿಯೆ ಮಾಡಲೇಬೇಕು. ಮುಂದುವರೆದು ಅಂತ್ಯಕ್ರಿಯೆ ಮಾಡಿರುವಂತ ಒಂದು ಸಮಾಧಿ ಇದೆಯಲ್ಲ, ನನ್ನ ಇಷ್ಟ ಬಂದಾಗ ನಾನು ತೆಗೆದು ನೋಡ್ತೀನಿ, ಬೇಡ ಅಂದಾಗ ಮುಟ್ತೀನಿ, ಅವಕಾಶ ಇಲ್ಲ. ಅಂದರೆ ನೀವು ಏನೇ ಮಾಡಿ, ಹಣ ನಂದಲ್ಲ, ಹೆಣ ನಂದಲ್ಲ, ನನ್ನ ಜೀವ ನಂದಲ್ಲ, ದುಡ್ಡು ನಂದಲ್ಲ, ಸತ್ತ ಹೆಣ ಗೋರಿ ಕೂಡ ನಂದಲ್ಲ, ಎಲ್ಲದಕ್ಕೂ ಕಾನೂನು ಅಪ್ಲೈ ಆಗುತ್ತೆ. ಅಂದ್ರೆ ಗೋರಿಯನ್ನ, ಅಂದ್ರೆ ಸಮಾಧಿಯನ್ನ ತೆಗೆದು ನೋಡ್ಬೇಕು ಅಂದ್ರೆ ಜಿಲ್ಲಾಧಿಕಾರಿಗಳ ಅನುಮತಿ ಬೇಕು. ಇನ್ನೊಂದು ಸ್ವಲ್ಪ ಮುಂದುವರಿಯೋಣ. ನಾನು MBBS ಮಾಡಿದ್ದೀನಿ, ನಾನು ವಕೀಲ ಆಗಿದ್ದೀನಿ, ನಾನು ಇಂಜಿನಿಯರ್ ಆಗಿದ್ದೀನಿ, ನಾನು CA ಆಗಿದ್ದೀನಿ, ನನ್ನ ಇಷ್ಟ ಬಂದಂಗೆ ಅದಕ್ಕೂ ಮತ್ತೆ ನೋಂದಣಿ ಅವಶ್ಯಕತೆ ಇದೆ. ಮುಂದುವರೆದು ನಾನು ಹೊಲದಲ್ಲಿ ಬೇಳೆ ಭತ್ತ ಬೆಳಿತೀನಪ್ಪ, ನಾನು ಇಷ್ಟ ಬಂದಾಗ ನಾನು ಮಾರ್ಕೆಟಿಂಗ್ ಮಾಡಿ ಅದಕ್ಕೂ ಅವಕಾಶ ಇಲ್ಲ. ಟ್ರೇಡ್ ಲೈಸೆನ್ಸ್ ತಗೋಬೇಕು. ಒಂದು ಸಣ್ಣ ಮಕ್ಕಳ ಬೇಬಿ ಸಿಟ್ಟಿಂಗ್ ಮಾಡ್ಬೇಕು ಅಂದ್ರೆ ಕಾನೂನು ಇದೆ. ಅಂದರೆ ಎಲ್ಲದಕ್ಕೂ ಕಾನೂನು ಇದೆ, ಅಲ್ಲ ಇರಲೇಬೇಕು. ಅಂದಾಗ ನಿಮಗೆ ಸ್ಪೆಷಲ್ ಕಾನೂನು ಇಲ್ಲದೆ ಇರುವಂತದ್ದು. ಅಂದರೆ ಇಲ್ಲಿ ಎರಡು ಮುಖ್ಯವಾದಂತದ್ದಿದೆ. ಇವರು ಅಕ್ರಮವಾಗಿ ಹಣವನ್ನ ಸಂಗ್ರಹ ಮಾಡ್ತಿದ್ದಾರೆ. ಈ ಅಕ್ರಮ ಹಣ ಲೆಕ್ಕ ಸಿಗಬಾರದು, ಒಂದನೇದು. ಎರಡನೇದು, ಸಂಘಟನೆಯನ್ನು ಬೆಳೆಸಲಿಕ್ಕೆ ಏನು ಮಕ್ಕಳಿದಾರಲ್ಲ, ಈಸಿಯಾಗಿ ಸಿಕ್ಕುವಂತವ್ರು ಅವರ ತಲೆಯನ್ನ ಕೆಡಿಸಿ ಅವರ ಏನು ಅದಕ್ಕೆ ಸಿಕ್ಕುವಂಥದ್ದು ಹೆಚ್ಚು ಜನ ಶೂದ್ರರೇ. ಆ ಶೂದ್ರರ ತಲೆಯನ್ನ ಕೆಡಿಸ್ಲಿಕ್ಕೆ ಬೇಕಾಗಿರುವಂತ ವ್ಯಕ್ತಿಗಳು ಸುಲಭವಾಗಿ ಸಿಕ್ಕುವಂಥದ್ದು ಈ ಟೀನೇಜರ್ಸ್ ನಲ್ಲಿ. ಯಾಕೆಂದ್ರೆ ಕತೆ ಮೂಲಕ, ಆಟದ ಮೂಲಕ ಆಕರ್ಷಣೆ ಮಾಡಬಹುದು, ಯೋಗದ ಮೂಲಕ ಆಕರ್ಷಣೆ ಮಾಡಬಹುದು. ಹಾಗಾಗಿ ಅವರು ರಿಜಿಸ್ಟರ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ದೊಡ್ಡ ತಂದ್ರು. ಎಲ್ಲಿ ತಂದಿಟ್ಕೊಂಡ್ರು? ಏನು ಹಿಂದೂ ಧರ್ಮ ರಿಜಿಸ್ಟರ್ ಆಗಿದೆಯಾ? ಅಲ್ರಿ, ಅವ್ರಿಗೆ ಪರಿಜ್ಞಾನ ಬೆಳಬೇಕಂದ್ರೆ ಅದನ್ನು ಅಯೋಗ್ಯ ಅಂತ ಹೇಳ್ಬೇಕು, ಅವಿವೇಕ ಅಂತ ಹೇಳ್ಬೇಕು. ಅದು ಇಷ್ಟು ದೊಡ್ಡ ಸಂಘಟನೆಯ ವ್ಯಕ್ತಿ, ಇದರಲ್ಲಿ ಇಡೀ ಜಗತ್ತಿನ ಸಂಘಟನೆ, ಅತಿ ದೊಡ್ಡ ಸಂಘಟನೆ ಅಂತ ಹೇಳ್ಕೊಂತವ್ರೆ. ಅವರು ಹಿಂದೂ ಧರ್ಮಕ್ಕೆ, ಅವ್ರ ಸಂಘಟನೆಗೆ ಹೋಲಿಕೆ ಮಾಡ್ಕೊಂತಾರಲ್ಲ, ನಾಚಿ ಆಗಲ್ಲ, ಮಾನ ಮರ್ಯಾದೆ ಬೇಡವಾ? ಇದು ಒಂದು ಭಾಗ. ಆದ್ರೆ ಇವರು RSS ಹಿಂದೂ ಸಮಾಜನ, ಹಿಂದೂ ಧರ್ಮನ? ಈಗ ಅದೇ ತರ ಈಗ ಅವರ ಲಾಜಿಕಲ್ಲೇ ತಗೊಂಡ್ರೆ, ಈಗ ಯಾವ್ದು ಇನ್ನೊಂದು, ಈಗ ಕ್ರಿಶ್ಚಿಯನ್ ಧರ್ಮನೂ ರಿಜಿಸ್ಟರ್ ಆಗಿಲ್ಲ, ಇಸ್ಲಾಮು ರಿಜಿಸ್ಟರ್ ಆಗಿಲ್ಲ, ಯಹೂದಿ ಧರ್ಮಗಳು ಯಾವತ್ತೂ ರಿಜಿಸ್ಟರ್ ಆಗಕ್ ಸಾಧ್ಯನೇ ಇಲ್ಲ. ಆದ್ರೆ ಧರ್ಮ, ನಾನು ಈಗ ಒಬ್ಬ ಯಾರೋ ಬಂದು ನಾನೇ ಈ ಕ್ರಿಶ್ಚಿಯನ್ ಧರ್ಮದ ಅಧಿಕೃತ ವಕ್ತಾರ ಅಂತ ಹೇಳ್ಕೊಂಡವನು, ಕ್ರಿಶ್ಚಿಯನ್ ಧರ್ಮ ಎಲ್ರಿದ ರಿಜಿಸ್ಟರ್ ಆಗಿದೆ, ಹಂಗಾಗಿ ನಾನ್ ಯಾಕೆ ರಿಜಿಸ್ಟರ್ ಆಗ್ಬೇಕಂದ್ರೆ ಅವ್ರು ಬೇಕಾದ್ದು ಮಾಡ್ಕೊಂಡು ಹೋಗ್ಬೋದಂತಾನ, ಅವ್ರು ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. ಅಲ್ಲ, ಇದೇ ಕಾರಣಕ್ಕೇನೆ ಈಗ ಕ್ರಿಶ್ಚಿಯನ್ರಲ್ಲೂ ಹಲವಾರು ಇದಾವೆ. ಏನಕ್ಕೆ ಅಂತ ಹೇಳಿದ್ರೆ ರಿಜಿಸ್ಟರ್ ಅಲ್ಲ ಅದು. ನಾನೀಗ ನನ್ನದೇ ಆದಂತ ಅಭಿಪ್ರಾಯಗಳನ್ನ, ಧರ್ಮ ಅಂದ್ರೆ ಏನು ಅಂದ್ರೆ, ನಾನು ಸಿಂಪಲ್ ಆಗಿ ಒಂದು ಹೇಳ್ಬೇಕು ಅಂತಂದ್ರೆ, ಧರ್ಮ ಅಂದ್ರೆ ಏನು? ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎಡಬದಿಯಲ್ಲಿ ಹೋಗಬೇಕು. ಆ ಕಡೆಯಿಂದ ಬರೋನು ಅವನ ಎಡಬದಿಯಲ್ಲಿ ಬರಬೇಕು, ಅಂದ್ರೆ ನಮಗೆ ಬಲಬದಿಯಲ್ಲಿ ಬರ್ಬೇಕು. ಇದೊಂದು ನಿಯಮ, ಅದನ್ನ ಕಾನೂನು ಅಂತ ಹೇಳ್ತೀವಿ. ಇದೇ ಧರ್ಮ, ಅದೊಂದು ನಿಯಮ. ಹಾಗೆ ಮನುಷ್ಯನ ಧರ್ಮ, ಹಿಂದೂ ಅಂದ್ರೆ ಏನು, ಹಿಂದೂ ಧರ್ಮ ಅಂದ್ರೆ ಏನು ಅಂದ್ರೆ ವ್ಯಾಖ್ಯಾನ ಏನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್, ಅದೊಂದು ಜೀವನ ಶೈಲಿ ಅಂತ ಹೇಳಿದೆ. ಏನಾಗಿದ್ರೆ ಜೀವನ ಶೈಲಿ ಅಂದ್ರೆ ಏನು? ನಾನು ಇನ್ನೊಬ್ಬರದನ್ನ ಕಿತ್ಕೊಂಡು ತಿನ್ನಬಾರ್ದು, ಇನ್ನೊಬ್ಬನಿಗೆ ಹಿಂಸೆ ಮಾಡಬಾರ್ದು, ಇನ್ನೊಬ್ಬನ ಹೊಡಿಬಾರ್ದು, ಇನ್ನೊಬ್ಬನ ರೌಡಿಸಮ್ ಮಾಡಬಾರ್ದು. ನಾನು ದುಡಿದು ನನ್ನ ಬೆವರಿನ ಹಣದಿಂದ ನನ್ನ ಕುಟುಂಬವನ್ನ, ನಮ್ಮವರನ್ನ ಸಾಕಬೇಕು. ಸಾಧ್ಯವಾದರೆ ನಮ್ಮ ಹತ್ರ ಇರುವಂತದ್ದು ಬೇರೆಯವರಿಗೆ ಹಂಚಿ ತಿನ್ಬೇಕು. ಪ್ರೀತಿ, ಸ್ನೇಹ, ಸೋದರತ್ವ, ಈ ಎಲ್ಲ ವಿಚಾರಗಳ ಆಧಾರದಲ್ಲಿ ನಾವೊಂದು ಕುಟುಂಬವಾಗಿ, ಒಂದು ಊರಾಗಿ, ಒಂದು ಸಮಾಜವಾಗಿ, ಒಂದು ದೇಶವಾಗಿ ಬದುಕಬೇಕು. ಇದು ಧರ್ಮ. ಆದರೆ ಇವರು ಯಾವುದನ್ನು ಹೇಳ್ತಾರೆ ಅಂದ್ರೆ, ನಮ್ಮದು ಮಾತ್ರ ಧರ್ಮ, ಮುಸಲ್ಮಾನರು ಧರ್ಮವೇ ಅಲ್ಲ. ಈ ರೀತಿಯ ಒಂದು ಇದನ್ನಿಟ್ಕೊಂಡು ಇವರ ಒಂದು ಸ್ವಾರ್ಥಕ್ಕೋಸ್ಕರ, ನಾನು ಆಗ್ಲೇ ಹೇಳ್ಬಿಟ್ಟೆ, ಇವರ ಬದುಕಿಗಾಗಿ, ಇವರ ಸೇಫರ್ ಝೋನ್ ನಲ್ಲಿ ಇವರ ಸುಖ ಜೀವನಕ್ಕಾಗಿ ಮಾಡಿಕೊಂಡಿರುವಂತ ಒಂದು ಕುತಂತ್ರ, ಅದೊಂದು ಷಡ್ಯಂತ್ರ.